ಕುರಿತಂತೆ ಈಗ ಭಾರತದ ವಿಚಾರಕ್ಕೆ ಬರೋಣ ನಾವು. ಸಾರ್ವಕಾಲಿಕ ದಾಖಲೆಯ ಬೆಲೆಗೆ ಬೆಳ್ಳಿ ಜಿಗಿದಿದೆ. ಚಿನ್ನಕ್ಕೆ ಸರಿಸಮಾನವಾಗಿ ಬೆಳ್ಳಿ ಬೆಲೆಯಲ್ಲೂ ಕೂಡ ಏರಿಕೆ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 2.5 ಲಕ್ಷ ರೂಪಾಯಿ ಆಗಿದೆ. ಬೆಳ್ಳಿಯ ಈ ಹಿಂದಿನ ಎಲ್ಲಾ ರೆಕಾರ್ಡ್ಗಳು ಕೂಡ ಉಡಿಸಾಗಿದೆ. ಬೆಂಗಳೂರಿನಲ್ಲೇ ನೋಡಿ ನೀವು, 1 ಕೆಜಿ ಬೆಳ್ಳಿ ರೇಟ್ 2.5 ಲಕ್ಷ ರೂಪಾಯಿ ಆಗಿದೆ. ಬಿಳಿ ಲೋಹ ಮತ್ತು ಹಳದಿ ಲೋಹದ ರೇಟ್ ರಾಕೆಟ್ ವೇಗದಲ್ಲಿ ಜಿಗಿತಾ ಇದೆ. ನಿಮ್ಗೆ ಅನಿಸ್ತಾ ಇರ್ಬೋದು, ಬೆಳ್ಳಿ ರೇಟ್ ಯಾಕಪ್ಪ ಇದ್ದಕ್ಕಿದ್ದ ಹಾಗೆ ಇಷ್ಟು ಜಾಸ್ತಿ ಆಗ್ತಿದೆ ಅಂತ. ಜಗತ್ತಿನಲ್ಲಿ ಕಾಡ್ತಾ ಇರುವಂತಹ ಅನಿಶ್ಚಿತತೆ, ಯಾವಾಗ ರೂಪಾಯಿ ಮೌಲ್ಯ ಬೀಳುತ್ತೆ, ಮತ್ತೆ ಯಾವಾಗ ಯುದ್ಧಗಳು ಕಂಟಿನ್ಯೂ ಆಗುತ್ತೆ, ಏನಾಗುತ್ತೆ ಅನ್ನುವಂತಹ ಅನ್ಸರ್ಟನಿಟಿ ಇರುತ್ತೆ, ಆಗ ಯೂಶಲಿ ಚಿನ್ನ ಮತ್ತು ಬೆಳ್ಳಿ ರೇಟ್ ಜಾಸ್ತಿ ಆಗಿದೆ. ಬಟ್ ಕಳೆದ 10 ವರ್ಷಗಳ ರೆಕಾರ್ಡ್ ನೋಡಿದಾಗ ಹೈಯೆಸ್ಟ್ ರಿಟರ್ನ್ಸ್ ಅನ್ನ ರಿಯಲ್ ಎಸ್ಟೇಟು ಕೊಟ್ಟಿಲ್ಲ, ಬಿಟ್ಕಾಯಿನು ಕೊಟ್ಟಿಲ್ಲ, ಯಾವುದೂ ಕೊಟ್ಟಿಲ್ಲ. ಬೆಳ್ಳಿ ಮೇಲೆ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದವ್ರು ಗೆದ್ರು. ಡೀಟೇಲ್ಸ್ ಕೊಡ್ತಾರೆ ಅರುಣಾ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣಾ, ಮೋಸ್ಟ್ ಅಂಡರ್ ರೇಟೆಡ್ ಅಸೆಟ್ ಆಗಿತ್ತು ಬೆಳ್ಳಿ. ಕಳೆದ 4-5 ತಿಂಗಳ ಹಿಂದಿನ ಲೆಕ್ಕಾಚಾರ ತಗೊಂಡ್ರು ಕೂಡ ಅಂಡರ್ ರೇಟೆಡ್ ಅಸೆಟ್ ರೀತಿ ಕಾಣಿಸ್ತಾ ಇತ್ತು. ಬಟ್ ಈಗ ನೋಡಿದ್ರೆ ರಾಕೆಟ್ ಸ್ಪೀಡ್ ಅಲ್ಲಿ ಜಂಪ್ ಆಗಿದೆ. ಇದಿನ್ನು ಎಷ್ಟು ಮ್ಯಾಕ್ಸಿಮಮ್ ರೀಚ್ ಆಗ್ಬೋದು 3-4 ತಿಂಗಳಲ್ಲಿ? ಏನ್ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ? ಎಸ್ ಮಮತಾ, ಬೆಳ್ಳಿ ಬೆಲೆಯಲ್ಲಿ ಸಾರ್ವಕಾಲಿಕ ದಾಖಲೆ ಅಂತಂದ್ರೆ ಇಡೀ ಒಂದು ಇತಿಹಾಸದಲ್ಲೇ ಆಲ್ ಟೈಮ್ ಹೈಯೆಸ್ಟ್ ರೆಕಾರ್ಡ್ ಆಗಿದೆ. ಅದರಲ್ಲೂ ಕೂಡ ಇಯರ್ ಎಂಡ್ ಅಲ್ಲಿ ಬೆಳ್ಳಿಯನ್ನ ಕೊಳ್ಳಬೇಕು, ಬಂಗಾರವನ್ನ ಪರ್ಚೇಸ್ ಅನ್ನ ಮಾಡಬೇಕು ಎನ್ನುವರಿಗೆ ಇದೊಂದು ರೀತಿ ಶಾಕಿಂಗ್ ನ್ಯೂಸ್ ಆಗಿದೆ. ಯಾಕಂತಂದ್ರೆ ಈಗಾಗಲೇ ಇನ್ನು ಸಂಕ್ರಾಂತಿಯ ನಂತರದಲ್ಲಿ 2,50,000 ಬೆಳ್ಳಿ ದಾಟುತ್ತೆ ಅಂತ ಅಂದಾಜನ್ನ ಮಾಡಲಾಗಿತ್ತು. ಆದ್ರೆ ಇವತ್ತೇ 2,50,200 ರೂಪಾಯಿಗೆ ಬೆಳ್ಳಿ ತಲುಪಿದೆ. ಪ್ರಮುಖವಾಗಿ ಈ ಹಿಂದೆ ಕೂಡ ತಜ್ಞರು ಹೇಳ್ತಾ ಇದ್ರು, ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಬೆಳ್ಳಿಯ ಮೇಲೆ ಅತಿ ಹೆಚ್ಚಿನ ಹೂಡಿಕೆ ಆಗ್ತಾ ಇದೆ. ಜೊತೆಗೆ US ನಲ್ಲಿ ಇರ್ತಕ್ಕಂಥ ಅನಿಶ್ಚಿತತೆ ಇರಬಹುದು, ಜೊತೆಗೆ ಅಮೆರಿಕ ಬಡ್ಡಿ ದರವನ್ನ ಕೂಡ ಇಳಿಸಿದೆ. ಹೀಗಾಗಿ ಪ್ರತಿಯೊಬ್ಬ ಹೂಡಿಕೆದಾರರ ಸೇಫ್ ಆಗಿರ್ತಕ್ಕಂತಹ ತಾಣ ಅಂತಂದ್ರೆ ಅದು ಬಂಗಾರ ಹಾಗೂ ಬೆಳ್ಳಿ ಮೇಲೆ ಹೂಡಿಕೆ. ಹೀಗಾಗಿ ಅತಿ ಹೆಚ್ಚಿನ ಜನರು ಕೂಡ ಬೆಳ್ಳಿ ಮೇಲೆ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಬಂಗಾರದ ನಂತರದ ಸೆಕೆಂಡ್ ಆಪ್ಷನ್ ಆಗಿತ್ತು, ಆದ್ರೆ ಈಗ ಫಸ್ಟ್ ಆಪ್ಷನ್ ಆಗಿಯೂ ಕೂಡ ಬೆಳ್ಳಿ ಬರ್ತಾ ಇದೆ. ಹೀಗಾಗಿ ಜೊತೆಗೆ RBIಗಳು, ಪ್ರತಿಯೊಂದು ದೇಶದ RBIಗಳು ಕೂಡ ಅತಿ ಹೆಚ್ಚಿನ ಸಂಗ್ರಹ ಆಗಿ ಬೆಳ್ಳಿ ಹಾಗೂ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಆಲ್ ಟೈಮ್ ರೆಕಾರ್ಡ್ ಅನ್ನ ಕೂಡ ಬೆಳ್ಳಿ ತಲುಪ್ತಾ ಇದೆ. ಇನ್ನೂ 3-4 ತಿಂಗಳು ಕೂಡ ಕಡಿಮೆ ಆಗುವಂತಹ ಯಾವುದೇ ರೀತಿಯಿಂದಲೂ ಕೂಡ ಲಕ್ಷಣಗಳಿಲ್ಲ ಅಂತ ತಜ್ಞರು ಕೂಡ ಅಂದಾಜನ ಮಾಡ್ತಾ ಇದ್ದಾರೆ.